ದಯವಿಟ್ಟು ಸಾರಿ, ಯಾಕಂದರೆ ಇಷ್ಟು ದಿನ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಆದರೆ ಟೈಮ್ ಅಂತೂ ಭಾಳ ಆಗೋಗಿದೆ. ಈಗಾಗಲೇ ಪರೀಕ್ಷೆ ಸಮಯ ಕೂಡ ಹತ್ರ ಬಂದಿರೋದ್ರಿಂದ ನಾನು ನಿಮಗೆ ಭಾಳಷ್ಟು ವಿಷಯನ ತಲುಪಿಸೋಕ್ಕಾಗಲಿಲ್ಲ. ಆದರೆ ಈಗ ಆ ಒಂದು ಪರೀಕ್ಷೆ ನಡೀತಾ ಇದೆಯಲ್ಲ, ಆ ಪರೀಕ್ಷೆಗೆ ಬೇಕಾಗಿರೋಂಥ ಈ ಕ್ವಶನ್ ಪೇಪರ್ ಪ್ಯಾಟರ್ನ್ ಹೇಗಿರುತ್ತೆ ಮತ್ತು ಅದರಲ್ಲಿ ಯಾವ ರೀತಿಯ ಪ್ರಶ್ನೆಗಳು, ಎಷ್ಟು ಅಂಕದ ಪ್ರಶ್ನೆಗಳು ಮತ್ತು ಯಾವ್ಯಾವ ಭಾಗದಿಂದ ಪ್ರಶ್ನೆಗಳನ್ನ ಕೇಳ್ತಾರೆ ಅಂತ ನಿಮ್ಗೆ ಗೊತ್ತಾಗ್ಬೋದು. ಅದಕ್ಕೆ ನಾನು ಆದಷ್ಟು ತಡ ಮಾಡ್ದೇ ಈ ವಿಡಿಯೋದಲ್ಲಿ ನಾನು ಎಲ್ಲ ಪ್ರಶ್ನೆ ಪತ್ರಿಕೆಗಳ ಪ್ಯಾಟರ್ನನ್ನು ನಾನು ತಿಳಿಸ್ತೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ಬೇಸಿಕ್ ಕನ್ನಡ ಅಂದರೆ ಕಲಾಕಣಜ 1ರಲ್ಲಿ ಯಾವ್ಯಾವ ಭಾಗದಿಂದ ಎಷ್ಟು ಅಂಕದ ಪ್ರಶ್ನೆಗಳನ್ನು ಕೇಳ್ತಾರೆ ಅಂತ ನೋಡೋಣ. ಕಲಾಕಣಜ ಪೇಪರ್ನಲ್ಲಿ ಮೊದಲು ನಿಮಗೆ 15 ಅಂಕದ 4 ಪ್ರಶ್ನೆಗಳು ಮತ್ತು 5 ಅಂಕದ 4 ಪ್ರಶ್ನೆಗಳು, ಒಟ್ಟು 80 ಅಂಕಕ್ಕೆ ಪ್ರಶ್ನೆಗಳನ್ನ ಕೇಳ್ತಾರೆ. ಅದು ಯಾವ ರೀತಿ ಅಂತ ಅಂದರೆ, ಈ ಪ್ರಶ್ನೆ ಪತ್ರಿಕೆಯಲ್ಲಿ 5 ಘಟಕಗಳಿರ್ತವೆ. ಅದರಲ್ಲಿ ಪ್ರಶ್ನೆ ಸಂಖ್ಯೆ 1 15 ಅಂಕದ 2 ಪ್ರಶ್ನೆಗಳಿರ್ತವೆ. ಅದರಲ್ಲಿ ಬೇಕಾದ ಒಂದಕ್ಕೆ ಉತ್ತರಿಸಬೇಕಾಗಿರುತ್ತೆ. ಉದಾಹರಣೆಗೆ ಹೇಳೋದಾದರೆ, ಚನ್ನಣ್ಣ ವಾಲಿಕರ್ ಅವರ ಕವನಗಳಲ್ಲಿ ವ್ಯಕ್ತವಾದ ದಲಿತ ಬಂಡಾಯದ ಪ್ರಜ್ಞೆಯನ್ನು ಕುರಿತು ವಿವರಿಸಿರಿ, ಅಥವಾ ಶಿವಶರಣ ಪಾಟೀಲ್ ಜಾವಳಿಯವರ ಕವನಗಳ ಭಾವಸೌಂದರ್ಯವನ್ನು ಸಂಗ್ರಹಿಸಿ ಬರೆಯಿರಿ ಅಂತ ಕೇಳ್ತಾರೆ. ನೀವು ಇವೆರಡರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿಕೊಂಡು ಉತ್ತರ ಬರೀಬೇಕಾಗುತ್ತೆ. ಮತ್ತು ನೆಕ್ಸ್ಟ್ ಮುಂದೆ ನೋಡೋದಾದರೆ, ಪ್ರಶ್ನೆ ಸಂಖ್ಯೆ 2ರಲ್ಲಿ ಅದರಲ್ಲಿ ಕೂಡ 15 ಅಂಕದ 2 ಪ್ರಶ್ನೆಗಳಿರ್ತವೆ. ಅದರಲ್ಲಿ ಕೂಡ ಬೇಕಾದ ಒಂದಕ್ಕೆ ಉತ್ತರಿಸಬೇಕಾಗತ್ತೆ. ಈ ಪ್ರಶ್ನೆಗಳು ಸಣ್ಣ ಕತೆ ಅಂದರೆ ಗಾಂಧಿ, ದೇವರಾಯಣ ಅಥವಾ ಕಥೆಯ ಆದಳ ಹುಡುಗಿ, ಈ ಒಂದು ಸಣ್ಣ ಕಥೆಗಳಿಂದ ಆಯ್ಕೆ ಮಾಡಿ ಕೊಟ್ಟಿರ್ತಾರೆ. ಸಾರಿ, ನನ್ನ ಮೈಕ್ ಸ್ವಲ್ಪ ಸರಿ ಇಲ್ಲ, ಅದಕ್ಕೆ ಸ್ವಲ್ಪ ಧ್ವನಿ ವೇರಿಯೇಷನ್ ಆಗ್ತಿರ್ಬೋದು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಘಟಕ 3, ಇಲ್ಲಿ ಪ್ರಶ್ನೆ ಸಂಖ್ಯೆ 3ರಲ್ಲಿ ಕಾಶಿನಾಥ್ ಅಂಬಲಿಗೆ ಅವರ ಆಗಲಿ ಅಥವಾ ಶಾಂತರಸರ ಗಜಲ್ಗಳಾಗಲಿ ಅಥವಾ ಜಯದೇವಿ ಗಾಯಕ್ವಾಡ್ ಅವರ ಗಜಲ್ಗಳ ಕುರಿತು 15 ಅಂಕಕ್ಕೆ ಪ್ರಶ್ನೆಗಳನ್ನ ಕೇಳ್ತಾರೆ. ಇಲ್ಲಿ 2 ಪ್ರಶ್ನೆ ಇರ್ತವೆ. ಅದರಲ್ಲಿ ಬೇಕಾದ ಒಂದಕ್ಕೆ ಉತ್ತರಿಸಬೇಕು. ಮತ್ತು ಪ್ರಶ್ನೆ ಸಂಖ್ಯೆ 4ರಲ್ಲಿ 15 ಅಂಕದ 2 ಪ್ರಶ್ನೆಗಳಿರ್ತವೆ. ಅವು ಸಂಕೀರ್ಣಗಳ ಕುರಿತಾಗಿರ್ತವೆ. ನೀವು ಈಗಾಗಲೇ ಸಂಕೀರ್ಣಗಳನ್ನ ಓದಿ ತಿಳ್ಕೊಂಡಿದ್ರೆ ಈ 2 ಪ್ರಶ್ನೆಗಳಲ್ಲಿ ಒಂದಕ್ಕೆ ಉತ್ತರಿಸ್ಬೋದು. ಕೊನೆಯದಾಗಿ ಘಟಕ 5ರಲ್ಲಿ ಪ್ರಶ್ನೆ ಸಂಖ್ಯೆ 5ಕ್ಕೆ ಬೇಕಾದ 4ಕ್ಕೆ ಟಿಪ್ಪಣಿ ಬರೀಬೇಕಾಗಿರುತ್ತೆ. ಅದರಲ್ಲಿ 6 ಪ್ರಶ್ನೆಗಳು ಕೊಟ್ಟಿರ್ತಾರೆ. ಬೇಕಾದ 4ಕ್ಕೆ ಟಿಪ್ಪಣಿ ಬರೆಯೋದರಿಂದ ಪ್ರತಿ ಪ್ರಶ್ನೆಗೆ 5 ಅಂಕಗಳು ಸಿಗ್ತವೆ. ಇಲ್ಲಿ ಉದಾಹರಣೆಗಾಗಿ ನೋಡ್ಬೋದು, ಹಳ್ಳಿಯ ಚಲುವಿಗೆ ಅಂದರೆ ಕೆ.ಎಸ್. ನರಸಿಂಹಸ್ವಾಮಿ ಅವರ ಹಳ್ಳಿಯ ಚಲುವೆ ಒಂದು ಕವನದ ಕುರಿತು ಟಿಪ್ಪಣಿ ಬರೀಬೇಕು. ಮತ್ತು ಅದೇ ರೀತಿ ಯಶವಂತ ಚಿತ್ತಾಲರ ಒಂದು ಕತೆ ಅಥವಾ ಅವರ ಒಂದು ಕುರಿತಾಗಿ ಟಿಪ್ಪಣಿ ಬರೀಬೇಕು. ಅದೇ ರೀತಿ ಇನ್ನುಳಿದ ಉದಾಹರಣೆಗಳನ್ನ ನೋಡ್ಕೊಳ್ಳಿ. ಒಟ್ಟಾರೆಯಾಗಿ ಇಲ್ಲಿ ಕಾವ್ಯ ಭಾಗದಿಂದ 20ರಿಂದ 25 ಅಂಕ ಮತ್ತು ಸಣ್ಣ ಕತೆ ಭಾಗದಿಂದ 20ರಿಂದ 25 ಅಂಕಗಳಿಗೆ ಪ್ರಶ್ನೆಯನ್ನು ಕೇಳ್ತಾರೆ. ಹಾಗಾಗಿ ಕಾವ್ಯ ಮತ್ತು ಸಣ್ಣ ಕತೆ ಭಾಗವನ್ನು ಸರಿಯಾಗಿ ನೋಡ್ಕೊಳ್ಳಿ. ಬನ್ನಿ ಈಗ ಬೇಸಿಕ್ ಇಂಗ್ಲೀಷ್ ಪೇಪರ್ನಲ್ಲಿ ಪ್ಯಾಟರ್ನ್ ಹೇಗಿರುತ್ತೆ ಅಂತ ನೋಡೋದಾದರೆ, ಈ ಪೇಪರ್ನಲ್ಲಿ ಕೂಡ ಸೆಕ್ಷನ್ ಎ, ಬಿ ಮತ್ತು ಸಿ ಅಂತ 3 ಪಾರ್ಟ್ಗಳು ಇರ್ತವೆ. ಅದರಲ್ಲಿ ಮೊದಲನೇ ಪಾರ್ಟು ಪ್ರೋಸ್ ಸೆಕ್ಷನ್ನಿಂದ 1ನೇ ಪ್ರಶ್ನೆ ಏನಾಗಿರುತ್ತೆ ಅಂದರೆ, ಅನೋಟೇಟ್ ಎನಿ 2 ಆಫ್ ದ ಫಾಲೋವಿಂಗ್ ಅಂದರೆ 3 ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ. ಅದರಲ್ಲಿ ನೀವು 2ನ್ನ ಅನೋಟೇಷನ್ನ ಬರಿಬೇಕಾಗಿರುತ್ತೆ. ಅನೋಟೇಷನ್ ಅಂದರೆ ಸಂದರ್ಭ ಸೂಚಿಸಿ ಬರಿಬೇಕಾಗಿರುತ್ತೆ. ಆ ಥರ 3 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ನೀವು ಅದರಲ್ಲಿ 2ನ್ನ ಆಯ್ಕೆ ಮಾಡಿ ಬರೆದ್ರೆ ಪ್ರತಿಯೊಂದಕ್ಕೆ 4 ಅಂಕಗಳು ಸಿಗ್ತವೆ. ಮತ್ತು 2ನೇ ಪ್ರಶ್ನೆ ಏನಂತಂದರೆ, ಆನ್ಸರ್ ಎನಿ 2 ಆಫ್ ದ ಫಾಲೋವಿಂಗ್ ಅಂದರೆ ಇದರಲ್ಲೂ ಕೂಡ 3 ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ. ಅದು ಪ್ರತಿಯೊಂದಕ್ಕೂ 8 ಅಂಕಗಳನ್ನ ಹೊಂದಿರ್ತವೆ. ಆ 3 ಪ್ರಶ್ನೆಯಲ್ಲಿ ನಿಮಗೆ ಬೇಕಾಗಿರೋ 2ನ್ನ ಚೂಸ್ ಮಾಡಿಕೊಂಡು ಬರಿಬೇಕಾಗಿರುತ್ತೆ.
ಇದರಲ್ಲಿ ಒಟ್ಟು 16 ಅಂಕಗಳನ್ನ ಗಳಿಸ್ಬೋದು. ನೆಕ್ಸ್ಟು ಸೆಕ್ಷನ್ ಬಿ ಅಂದರೆ ಪಾರ್ಟ್ 2ನಲ್ಲಿ ಅದರಲ್ಲೂ ಕೂಡ ಸೇಮ್, ಅಂದರೆ ಇದರಲ್ಲಿ ಪೋಯಟ್ರಿ ಸೆಕ್ಷನ್ನಿಂದ ಕೇಳಿರ್ತಾರೆ. ಅನೋಟೇಟ್ ಎನಿ 2 ಆಫ್ ದ ಫಾಲೋವಿಂಗ್, ಅಂದರೆ ಇದರಲ್ಲೂ ಕೂಡ 2 ಪ್ರಶ್ನೆಗಳನ್ನ ಆಯ್ಕೆ ಮಾಡಿಕೊಂಡು ನೀವು ಅನೋಟೇಷನ್ನ ಬರಿಬೇಕಾಗಿರುತ್ತೆ ಸಂದರ್ಭ ಸೂಚಿಸಿ. ಮತ್ತು ಕ್ವಶನ್ ನಂಬರ್ 4 ಅದೇ ಪೋಯಟ್ರಿ ಸೆಕ್ಷನ್ನಿಂದ ಆನ್ಸರ್ ಎನಿ 2 ಆಫ್ ದ ಫಾಲೋವಿಂಗ್, ಅಂದರೆ ಇದರಲ್ಲಿ ಕೂಡ 3 ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ. ಅದರಲ್ಲಿ ನೀವು 2 ಆಯ್ಕೆ ಮಾಡಿಕೊಂಡು 2ಕ್ಕೆ ಉತ್ತರ ಬರಿಬೇಕಾಗಿರುತ್ತೆ. ಇದು ಕೂಡ ಸೇಮ್ 8 ಅಂಕಗಳನ್ನ ಹೊಂದಿರ್ತವೆ ಪ್ರತಿಯೊಂದು ಪ್ರಶ್ನೆ. ನೀವು ಇದರಲ್ಲೂ ಕೂಡ 16 ಅಂಕಗಳನ್ನ ಪಡಿಬೇಕಾಗಿರುತ್ತೆ. ಇನ್ನು ಸೆಕ್ಷನ್ 3 ಅಂದರೆ ಇದರಲ್ಲಿ ಗ್ರಾಮರ್ ಪಾರ್ಟ್ ಇರುತ್ತೆ. ಇದು ಪ್ರೋಸ್ ಆ್ಯಂಡ್ ಪೋಯಟ್ರಿ ಸೆಕ್ಷನ್ನು 48 ಮಾರ್ಕ್ಸ್ಗಳನ್ನ ಹೊಂದಿದ್ರೆ ಇನ್ನು ಉಳಿದ 32 ಮಾರ್ಕ್ಸ್ಗಳು ಗ್ರಾಮರಿಂದನೇ ಕೇಳಿರ್ತಾರೆ. ಹಾಗಾಗಿ ನೀವು ಗ್ರಾಮರ್ನ ಚೆನ್ನಾಗಿ ನೋಡ್ಕೊಂಡಿರಬೇಕು. ಇದರಲ್ಲಿ ಮೊದಲನೇ ಪ್ರಶ್ನೆ ಅಂದರೆ ಪ್ರಶ್ನೆ ಸಂಖ್ಯೆ 5ರಲ್ಲಿ ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್, ಅಂದರೆ ಪಾರ್ಟ್ಸ್ ಆಫ್ ಸ್ಪೀಚನ್ನು ನೀವು ಐಡೆಂಟಿಫೈ ಮಾಡಬೇಕಾಗಿರುತ್ತೆ. ಕೆಳಗಡೆ ಮೆನ್ಷನ್ ಮಾಡಿರ್ತಾರಲ್ಲ, ಈ ಮೆನ್ಷನ್ ಮಾಡಿರೋ ಒಂದು ಪಾರ್ಟ್ಸ್ ಆಫ್ ಸ್ಪೀಚಿಂದನೇ ಪ್ರಶ್ನೆಗಳನ್ನ ಕೇಳಿರ್ತಾರೆ. ನೀವು ಈ ಒಂದು ಪಾರ್ಟ್ಸ್ ಆಫ್ ಸ್ಪೀಚ್ಗಳನ್ನ ಸರಿಯಾಗಿ ನೋಡ್ಕೊಂಡಿರ್ರಿ. ಎಕ್ಸಾಂಪಲ್ ಬೇಕಾದ್ರೆ ಕೆಳಗಡೆ ನೋಡ್ಕೊಳ್ಳಿ. ಯಾವ ಪ್ರಶ್ನೆಗೆ ಅಂಡರ್ಲೈನ್ ಮಾಡಿರ್ತಲ್ಲ ಆ ಒಂದು ವರ್ಡು ಯಾವ ಪಾರ್ಟ್ಸ್ ಆಫ್ ಸ್ಪೀಚಿಗೆ ಸೇರಿರುತ್ತೆ ಅಂತ ನೀವು ಐಡೆಂಟಿಫೈ ಮಾಡಬೇಕಾಗಿರುತ್ತೆ. ಇಲ್ಲಿ ಎ ಬಿ ಸಿ ಡಿ ಅಂತ ಏನು ಕೊಟ್ಟಿದ್ದಾರಲ್ಲ ಆ ಒಂದು ಪ್ರತಿಯೊಂದು ಪ್ರಶ್ನೆಗೂ ಕೂಡ ಒಂದೊಂದು ಅಂಕಗಳನ್ನ ಈ ಪ್ರಶ್ನೆಗಳು ಹೊಂದಿರ್ತವೆ. ಇನ್ನು ಕ್ವಶನ್ ನಂಬರ್ 6 ಯೂಸ್ ಆಫ್ ಆರ್ಟಿಕಲ್ಸನ್ನು ನಾವು ಎಲ್ಲೆಲ್ಲಿ ಬಳಸಬೇಕಂತ ಪ್ರಶ್ನೆಗಳನ್ನ ಕೇಳಿರ್ತಾರೆ. ಇಲ್ಲಿ ಕೂಡ 4 ಪ್ರಶ್ನೆಗಳು ಇರ್ತವೆ. ಎ ಬಿ ಸಿ ಡಿ ಅಂತ ಏನು ಕೊಟ್ಟಿದ್ದಾರಲ್ಲ ಎಕ್ಸಾಂಪಲ್ಲು, ಅದೇ ರೀತಿ ನೀವು ಕರೆಕ್ಟಾಗಿ ಯಾವ ಆರ್ಟಿಕಲ್ ಎಲ್ಲೆಲ್ಲಿ ತುಂಬಬೇಕಂತ ಗೊತ್ತಿದ್ದರೆ ನೀವು ಈಸಿಯಾಗಿ 4 ಮಾರ್ಕ್ಸ್ಗಳನ್ನ ಪಡಿಬೋದು. ಕ್ವಶನ್ ನಂಬರ್ 7 ಯೂಸ್ ಆಫ್ ಟೆನ್ಸಸ್. ಇಲ್ಲಿ ಟೆನ್ಸಸ್ಗಳ ಬಗ್ಗೆ ಪ್ರಶ್ನೆಗಳನ್ನು ಕೇಳಿರ್ತಾರೆ. ಇಲ್ಲಿ ಪ್ರತಿಯೊಂದು ಪ್ರಶ್ನೆಗೂ ಕೂಡ 2 ಅಂಕಗಳನ್ನ ಹೊಂದಿರ್ತವೆ. ಹಾಗಾಗಿ ನೀವು ಸರಿಯಾಗಿ ಕರೆಕ್ಟ್ ಫಾರ್ಮ್ ಆಫ್ ದ ಟೆನ್ಸಸ್ಸನ್ನು ಗುರುತಿಸಿ ಬರೆಯೋದ್ರಿಂದ ನೀವು ಪ್ರತಿಯೊಂದು ಪ್ರಶ್ನೆಗೂ 2 ಅಂಕಗಳನ್ನ ಪಡಿಬೋದು. ಇನ್ನು ಕ್ವಶನ್ ನಂಬರ್ 8 ಟ್ರಾನ್ಸ್ಫಾರ್ಮೇಷನ್ ಆಫ್ ಸೆಂಟೆನ್ಸಸ್, ಅಂದರೆ ಇಲ್ಲಿ ಸೆಂಟೆನ್ಸನ್ನು ಐಡೆಂಟಿಫೈ ಮಾಡಬೇಕಾಗಿರುತ್ತೆ. ಅಂದರೆ ಈ ಕೆಳಗಡೆ ಎಕ್ಸಾಂಪಲ್ ಇದೆಯಲ್ಲ ಆ ಒಂದು 4 ಎಕ್ಸಾಂಪಲ್ಗಳನ್ನ ನೋಡಿ ಯಾವ್ಯಾವ ಎಕ್ಸಾಂಪಲ್ಲು ಯಾವ ಸೆಂಟೆನ್ಸಿಗೆ ಸೇರುತ್ತೆ ಅಂತ ನೀವು ಐಡೆಂಟಿಫೈ ಮಾಡಿ ಬರಬೇಕಾಗಿರುತ್ತೆ. ಅಂದರೆ ದ ಡಸ್ಟರ್ ಈಸ್ ಆನ್ ದ ಟೇಬಲ್ ಅಂತ ಇದೆಯಲ್ಲ, ಇದೇನು ಅಸರ್ಟಿವ್ ಸೆಂಟೆನ್ಸಾ, ಇಂಪರೇಟಿವ್ ಸೆಂಟೆನ್ಸಾ, ಇಂಟ್ರಗೇಟಿವ್ ಅಥವಾ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಅಂತ ನೀವು ಐಡೆಂಟಿಫೈ ಮಾಡಿ ಬರೀಬೇಕಾಗಿರುತ್ತೆ. ನೆಕ್ಸ್ಟು ಕ್ವಶನ್ ನಂಬರ್ 9 ಈಸ್ ಯೂಸ್ ಆಫ್ ಮಾಡಲ್ ಆಕ್ಸಿಲರೀಸ್, ಅಂದರೆ ಕಂಪ್ಲೀಟ್ ದ ಫಾಲೋವಿಂಗ್ ಸೆಂಟೆನ್ಸ್ ಯೂಸಿಂಗ್ ಅಪ್ರೋಪ್ರಿಯೇಟ್ ಮಾಡಲ್ ಆಕ್ಸಿಲರೀಸ್. ಅಂದರೆ ಆಕ್ಸಿಲರೀಸ್ ಇಲ್ಲಿ ಬ್ರಾಕೆಟಲ್ಲಿ ಕೊಟ್ಟಿದ್ದಾರಲ್ಲ ಅದರಲ್ಲಿ ಸರಿಯಾದ ಪದ ಯಾವುದಂತ ಹುಡುಕಿ ನೀವು ಬರೆದ್ರೆ ಪ್ರತಿಯೊಂದಕ್ಕೂ ಒಂದೊಂದು ಮಾರ್ಕ್ಸ್ಗಳನ್ನ ಪಡಿಬೋದಾಗಿರುತ್ತೆ. ನೆಕ್ಸ್ಟು ಕ್ವಶನ್ ನಂಬರ್ 10 ಯೂಸ್ ಆಫ್ ಆ್ಯಂಟಿನಿಮ್ಸ್ ಆ್ಯಂಡ್ ಸಿನಾನಿಮ್ಸ್. ಇಲ್ಲಿ ನೀವು ಸಮಾನಾರ್ಥಕ ಮತ್ತು ವಿರುದ್ಧಾರ್ಥಕ ಪದಗಳನ್ನು ಬರೀಬೇಕಾಗಿರುತ್ತೆ ಕೊಟ್ಟಿರುವಂಥ ಶಬ್ದಗಳಿಗೆ. ಒಟ್ಟಿನಲ್ಲಿ ಗ್ರಾಮರ್ ಪಾರ್ಟು ನಿಮಗೆ 32 ಅಂಕಗಳನ್ನ ಹೊಂದಿರೋದ್ರಿಂದ ನೀವು ವರ್ಕ್ ಬುಕ್ಕನ್ನು ಸರಿಯಾಗಿ ನೋಡ್ಕೊಳ್ಳಿ. ನಿಮಗೆ ಪ್ರಶ್ನೆಗಳನ್ನ ಅದರಿಂದನೇ ತೆಗೆದಿರ್ತಾರೆ. ಇನ್ನು ಹಿಸ್ಟ್ರಿ ಕ್ವಶನ್ ಪೇಪರ್ ಪ್ಯಾಟ್ರನ್ ನೋಡೋದಾದರೆ ಸೆಕ್ಷನ್ ಎನಲ್ಲಿ 2 ಅಂಕದ 12 ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ. ಅದಕ್ಕೆ ಯಾವುದಾದ್ರೂ 10 ಪ್ರಶ್ನೆಗಳನ್ನು ಆಯ್ಕೆ ಮಾಡಿ ಬರೀಬೇಕಾಗಿರುತ್ತೆ. ಮತ್ತು ವಿಭಾಗ ಬಿ ಸೆಕ್ಷನ್ ಬಿನಲ್ಲಿ 5 ಅಂಕದ 6 ಪ್ರಶ್ನೆಗಳನ್ನ ಬರೀಬೇಕಾಗಿರುತ್ತೆ. ಒಟ್ಟು 8 ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ. ಮತ್ತು ವಿಭಾಗ ಸಿನಲ್ಲಿ 10 ಅಂಕದ 3 ಪ್ರಶ್ನೆಗಳನ್ನ ಬರೀಬೇಕಾಗಿರುತ್ತೆ. ಒಟ್ಟು ಅಲ್ಲಿ 5 ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ. ಯಾವುದಾದ್ರೂ 3 ಪ್ರಶ್ನೆಗಳನ್ನ ಆಯ್ಕೆ ಮಾಡಿ ಬರೀಬೇಕಾಗಿರುತ್ತೆ. ಅದೇ ರೀತಿ ಪೊಲಿಟಿಕಲ್ ಸೈನ್ಸ್ ಅಂದರೆ ಬೇಸಿಕ್ ಪ್ರಿನ್ಸಿಪಲ್ಸ್ ಆಫ್ ಪೊಲಿಟಿಕಲ್ ಸೈನ್ಸ್ ಪೇಪರ್ನಲ್ಲಿ ನೋಡೋದಾದರೆ ಇಲ್ಲಿ ಕೂಡ ಸೇಮ್ ಪ್ಯಾಟ್ರನ್, ಆದರೆ 10 ಅಂಕದ ಪ್ರಶ್ನೆಗಳಲ್ಲಿ 6 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. 3 ಆಯ್ಕೆ ಮಾಡಿ ಬರೀಬೇಕಾಗಿರುತ್ತೆ. ಇನ್ನು ಎಕನಾಮಿಕ್ಸ್ ಪೇಪರ್ ಅಂದರೆ ಪ್ರಿನ್ಸಿಪಲ್ಸ್ ಆಫ್ ಮೈಕ್ರೋ ಎಕನಾಮಿಕ್ಸ್ ಪೇಪರ್ನಲ್ಲಿ
10 ಅಂಕದ 4 ಪ್ರಶ್ನೆಗಳಿರ್ತವೆ. ಅಲ್ಲಿ 3 ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗಿರುತ್ತೆ. ಇನ್ನು ಕೊನೆಯದಾಗಿ ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್. ಈ ಪೇಪರ್ನಲ್ಲಿ ಕೂಡ 10 ಪ್ರಶ್ನೆಗಳು 2 ಅಂಕದ ಪ್ರಶ್ನೆಗಳನ್ನು ಬರೀಬೇಕಾಗಿರುತ್ತೆ ಮತ್ತು ಸೆಕ್ಷನ್ ಬಿನಲ್ಲಿ 5 ಅಂಕದ 6 ಪ್ರಶ್ನೆಗಳನ್ನು ಬರೀಬೇಕು. ಅದೇ ರೀತಿ 10 ಅಂಕದ 5 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಅದರಲ್ಲಿ ಬೇಕಾದ ಯಾವುದಾದ್ರೂ 3 ಆಯ್ಕೆ ಮಾಡಿ ಬರೀಬೇಕಾಗಿರುತ್ತೆ. ಒಟ್ಟಾರೆಯಾಗಿ ನೀವು ಯಾವುದೇ ಪ್ರಶ್ನೆ ಪತ್ರಿಕೆಯನ್ನು ಬರೀಬೇಕಂದ್ರೂ ಕನಿಷ್ಠ ಪಕ್ಷ 32 ಅಂಕಗಳನ್ನಾದರೂ ತೆಗೆದುಕೊಳ್ಳಲೇಬೇಕು. ಇಲ್ಲಾಂದರೆ ನಿಮ್ಮ ಪೇಪರ್ ಪಾಸ್ ಆಗೋದಿಲ್ಲ. ಹಾಗಾಗಿ ಎಚ್ಚರಿಕೆಯಿಂದ ಪರೀಕ್ಷೆಯನ್ನು ಬರೀರಿ ಮತ್ತು ನಿಮ್ಮ ಪರೀಕ್ಷೆಗಳಲ್ಲಿ ಅತ್ಯಧಿಕ ಅಂಕಗಳನ್ನ ಗಳಿಸಿರಿ ಅಂತ ಹೇಳ್ತಾ ಎಲ್ಲರಿಗೂ ಆಲ್ ದ ಬೆಸ್ಟ್. ಹಾಗಾಗಿ ಪರೀಕ್ಷೆನ ಚೆನ್ನಾಗಿ ಬರೀರಿ.